ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರ ಸವಿನೆನಪು ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಬಿಗ್ ಬಾಸ್ ಸೀಸನ್ 12 ಒಂದಿಷ್ಟು ಅಪ್ಡೇಟ್ಗಳು ಬಂದಿದ್ದಾವೆ. ಆ ಒಂದು ಅಪ್ಡೇಟ್ಗಳನ್ನು ನಿಮ್ಮೊಡನೆ ಹಂಚ್ಕೊಳ್ತಾ, ಬಿಗ್ ಬಾಸ್ ಮನೆಯ ಲೊಕೇಶನ್ ಶಿಫ್ಟ್ ಆದಿದ್ದಾದರೂ ಯಾಕೆ, ಈ ಮನೆ ಮತ್ತೊಮ್ಮೆ ಬದಲಾವಣೆ ಮಾಡೋ ಅವಶ್ಯಕತೆ ಬಿಗ್ ಬಾಸ್ ಟೀಮ್ನವ್ರಿಗೆ ಇತ್ತ, ಬಿಗ್ ಬಾಸ್ ಟೀಮ್ನವ್ರ ಕಡೆಯಿಂದ ಯಾರಿಗೆಲ್ಲ ಕರೆ ಹೋಗಿದೆ, ಈ ಸ್ಟಾರ್ ನಟಿ ಬಿಗ್ ಬಾಸ್ ಕನ್ನಡಕ್ಕೆ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾದರೆ ಆ ಸ್ಟಾರ್ ನಟಿ ಯಾರು? ಮೊದಲನೇ ಪ್ರೊಮೋ ಯಾವಾಗ ಬಿಡುಗಡೆ ಆಗುತ್ತದೆ? ಕ್ವಾಟ್ಲೆ ಕಿಚನ್ನಲ್ಲಿರುವ ಸೂರಜ್ಗೆ ಮತ್ತು ವಾಣಿಗೆ ಬಿಗ್ ಬಾಸ್ ಕಡೆಯಿಂದ ಕರೆ ಹೋಗಿದೆನಾ? ಇದರ ಬಗ್ಗೆ ಅವರ ಅಭಿಪ್ರಾಯವೇನು? ಈ ಎಲ್ಲ ಪ್ರಶ್ನೆಗಳಿಗೆ ಒಂದಾಗಿ ಉತ್ತರ ಹುಡ್ಕೊಂತ ಹೋಗೋಣ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ಬಗ್ಗೆ ಪ್ರತಿಯೊಂದು ಮಾಹಿತಿನ ಪ್ರತಿದಿನ ನೀವು ಪಡ್ಕೋಬೋದು ಅಂತ ಹೇಳ್ತಾ, ಇನ್ನಾಗ ತಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ವಿಚಾರಕ್ಕೆ ಬರೋದಾದರೆ, ಬಿಗ್ ಬಾಸ್ ಮನೆಯ ಒಂದು ಸೀಸನ್ನ ಒಂದು ಲೊಕೇಶನ್ ಏನಿದೆ ಅದು ಶಿಫ್ಟ್ ಆಗಿದೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಎಲ್ಲಿ ಶಿಫ್ಟ್ ಆಗಿದೆ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಇನ್ವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಈ ಒಂದು ಲೊಕೇಶನ್ ಶಿಫ್ಟ್ ಆಗಿದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಸೊ ಹಾಗಾದರೆ ಕಾರಣವೇನು ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಈ ಹಿಂದಿನ ಸೀಸನ್ಗಳಲ್ಲಿ ಹಲವಾರು ಒಂದಿಷ್ಟು ಅಲ್ಲಿ ಲ್ಯಾಂಡು ಒಂದು ಏನಿದೆ ಅದು ನಮ್ಮ ಪರ್ಮಿಷನ್ ತೊಗೊಂಡಿಲ್ಲ, ಹಾಗೆ ಹೀಗೆ ಅಂತ ಒಂದಿಷ್ಟು ಕೇಸುಗಳು ಆಗಿದ್ದವು. ಸೊ ಇದು ತಂಟನೆ ಬೇಡ ಅಂತ ಕೇಸಿ ತಲೆ ಕೆಡಿಸ್ಕೊಂಡು ಈ ಒಂದು ಫಿಲ್ಮ್ ಸಿಟಿಯಲ್ಲಿ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಸೆಟ್ನ ಹಮ್ಮಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಸೀಸನ್ 12ಕ್ಕೆ ಸ್ಟಾರ್ ನಟ ನಟಿಯರು ಬರುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು ಈ ಒಂದು ಸೀಸನ್ಗೆ. ಅದರಲ್ಲಿ ಮುಖ್ಯವಾಗಿ ನಟಿಯಾಗಿರ್ತಕ್ಕಂಥ ಶ್ವೇತಾ ಪ್ರಸಾದ್ ಅವರಿಗೆ ಈ ಒಂದು ಬಿಗ್ ಬಾಸ್ ತಂಡದವರ ಕಡೆಯಿಂದ ಕರೆ ಹೋಗಿದೆ ಅಂತೇಳಿ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ನಮಗೆ. ಈ ಕುರಿತು ಈ ಒಂದು ವರದಿ, ಇವರು ಮ್ಯಾಕ್ಸ್ ಸಿನಿಮಾದಲ್ಲಿ ಒಂದು ವಿಭಿನ್ನ ಪಾತ್ರ ಗಮನ ಸೆಳೆದಂಥ ನಟಿಯಾಗಿರ್ತಾರೆ ಈ ಒಂದು ಶ್ವೇತಾ ಪ್ರಸಾದ್ ಅವರು. ರಾಧಾರಮಣ ಧಾರಾವಾಹಿಯ ರಾಧಾ ಮಿಸ್ ಅಂತಾನೆ ಫೇಮಸ್ ಆಗಿರುವ ಬೆಡಗಿ ಖಾಸಗಿ ವಾಹಿನಿಯೊಂದರ ಇಂಟರ್ವ್ಯೂಯಲ್ಲಿ ನೀವು ಬಿಗ್ ಬಾಸ್ ಮನೆಗೆ ಹೋಗ್ತೀರಾ ಅಂತ ಕೇಳಿದರೆ ಶ್ವೇತಾ ಪ್ರಸಾದ್ ಅವರ ಅಭಿಮತ ಮತ್ತು ಅಭಿಪ್ರಾಯಗಳು ಈ ರೀತಿಯಾಗಿವೆ. ರೀಸೆಂಟ್ ಆಗಿ ಬಿಗ್ ಬಾಸ್ ಕೂಡ ಅನೌನ್ಸ್ ಆಗಿದೆ. ಸೊ ಬಿಗ್ ಬಾಸ್ಗೆ ಶ್ವೇತಾ ಪ್ರಸಾದ್ ಅವರು ಕಾಣಿಸ್ಕೊಳ್ತಾರ? ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ, ಮೇ ಬಿ ಐ ವಿಲ್ ಗೋ. ಏನಾರ ಅಪ್ರೋಚಸ್ ಎಲ್ಲ ಬಂದಿದ್ಯಾ? ಡೆಫಿನೆಟ್ಲಿ ಬರುತ್ತೆ, ಪ್ರತಿಯೊಂದು ಸೀಸನ್ಗೂ ಬಂದಿದೆ, ಬಟ್ ಈ ಸೀಸನ್ ಅಲ್ಲಿ ಪ್ರಾಬಬ್ಲಿ ಐ ವಿಲ್ ಕನ್ಸಿಡರ್, ಐ ಡೋಂಟ್ ನೋ. ಸೊ ಒಟ್ಟಾರೆಯಾಗಿ ಹೇಳೋದಾದರೆ ಈ ಒಂದು ಸೀಸನ್ಗೆ ಬರುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು ಶ್ವೇತಾ ಪ್ರಸಾದ್ ಅವರು. ಸೂರಜ್ ಮತ್ತು ವಾಣಿ ವಿಚಾರಕ್ಕೆ ಬರೋದಾದರೆ, ಇವ್ರ ಕಡೆಯಿಂದ ಯಾವ ರೀತಿ ರೆಸ್ಪಾನ್ಸ್ ಇದೆ, ಬಿಗ್ ಬಾಸ್ ಮನೆಗೆ ನೀವು ಹೋಗುತ್ತೀರಿ ಅಂತ ಹೇಳಿ ಖಾಸಗಿ ವಾಹಿನಿಯೊಂದರ ಇಂಟರ್ವ್ಯೂವರೊಬ್ಬರು ಕೇಳಿದಾಗ ಅವರ ಒಂದು ಅಭಿಪ್ರಾಯ ಯಾವ ರೀತಿ ಹೇಗಿದೆ ಅನ್ನೋ ಒಂದು ಕುರಿತು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ. ಬಿಗ್ ಬಾಸ್ ಬರ್ತಾ ಇದೆ, ಎಷ್ಟು ಜನ ಜಂಪ್ ಆಗೋ ಪ್ಲಾನ್ ಅಲ್ಲಿ ಇದ್ದೀರಾ ಅಂತ. ಗೇಟ್ ಓಪನ್ ಮಾಡಿ ಆರಾಮಾಗಿ ಬನ್ನಿ ಅಂತ ಹೇಳಿದ್ರೆ ಜಂಪ್ ಮಾಡಬೇಡ ಅಂತ ಹೇಳಿ ನನಗೆ ಹೇಳಿಲ್ಲ ಮಾರೆ, ನಿಂಗೆ ಹೇಳಿರ್ಬೋದು. ಓ ರೆಡಿ ಇದ್ದೀರಾ? ಹಂಗಿದ್ರೆ ಹೋಗುವ, ಅಲ್ಲಿ ಏನಿದೆ ನಂದು ರಿವೀಲ್ ಮಾಡಬೇಡ ಸುಮ್ಮನೆ. ಯಾರ್ಯಾರು ಬರ್ತಾರೆ ಅನ್ನೋದು ಕ್ಯೂರಿಯಾಸಿಟಿ ನಮಗೆ ಕೂಡ ಇದೆ. ಈ ರೀತಿಯಾಗಿರ್ತಕ್ಕಂಥ ವಾಣಿ ಮತ್ತು ಸೂರಜ್ ಅವರ ಒಂದು ಅಭಿಮತ ಮತ್ತು ಅಭಿಪ್ರಾಯಗಳು ವ್ಯಕ್ತವಾಗಿದ್ದಾವೆ. ಸೊ ನನ್ನ ಪ್ರಕಾರ ಹೇಳೋದಾದರೆ ವಾಣಿ ಮತ್ತು ಸೂರಜ್ ಇಬ್ಬರು ಬಂದರೂ ಬೆಟರ್ ಆಗಿರುತ್ತೆ. ಇನ್ನು ಮೊದಲನೇ ಪ್ರೊಮೋ ವಿಚಾರಕ್ಕೆ ಬರೋದಾದರೆ, ಯಾವಾಗ ಆರಂಭವಾಗುತ್ತದೆ, ಮೊದಲನೇ ಪ್ರೊಮೋ ಯಾವಾಗ ಬಿಡುಗಡೆ ಆಗುತ್ತದೆ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಸುದೀಪ್ ಸರ್ ಅವರ ಬರ್ತಡೇ ಇರೋ ದಿನ ಅನ್ನೋದಂದರೆ ಸೆಪ್ಟೆಂಬರ್ 2ನೇ ತಾರೀಕಿಗೆ ಈ ಒಂದು ಬಿಗ್ ಬಾಸ್ ಸೀಸನ್ 12ರ ಒಂದು ಮೊದಲನೇ ಪ್ರೊಮೋ ಬಿಡುಗಡೆ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್.